ಎಲ್ರಿಗೂ ಶರಣಾರ್ಥಿ. ಒಂದು 40 ವರ್ಷಗಳ ಹಿಂದೆ ನಮ್ಮ ಮಾವ ಮತ್ತು ನಮ್ಮ ಚಿಕ್ಕಪ್ಪ ಇಬ್ಬರು ಒಂದು ಮನೇಲಿ ಸಂಬಳ ಇರ್ತಾರೆ. ಸಂಬಳ ಇದ್ದಾಗ ನಮ್ಮ ಮಾವ ಎಲ್ಲರ ಊಟಕ್ಕೆ ಹೋಗ್ಬೇಕಾದ್ರೆ ಬಾ ಅಂತ ಹೇಳಿದ್ರೆ ಈ ಬೇಲಿನಲ್ಲಿರೋ ಎಲ್ಲ ಬೇವಿನ ಗಿಡಗಳು ಸಣ್ಣ ಸಣ್ಣ ಸಸಿನೆಲ್ಲ ಕಿತ್ತಾಕರಂತೆ. ಈ ಬಾರಪ್ಪ ಹೋಗೋಣ ಟೈಮ್ ಆಯಿತು ಅಂದ್ರೆ ಬೇಡ, ಈ ಸಣ್ಣ ಸಣ್ಣ ಸಸಿಗಳು ದೊಡ್ಡವಾಗ್ಬಿಟ್ರೆ ನಮ್ಮ ಮಕ್ಕಳು ಮುಂದೆ ಸಂಬಳ ಇದ್ದಾಗ ಬೇವಿನ ಬೀಜ ತುಳಿಬೇಕಾಗ್ತದೆ. ನವೀನ್, ನಮ್ಮ ಮಕ್ಕಳು ನಾವೀಗ ತುಳಿತಾ ಇದ್ದೀವಿ ಬೇವಿನ ಬೀಜ, ಹಂಗೆ ಇವು ದೊಡ್ಡವಾದ್ಮೇಲೆ ಇವೇನಾರ ಇದ್ರೆ ನಮ್ಮ ಮಕ್ಕಳು ಸಂಬಳ ಇದ್ರೆ ಇವು ತುಳಿಸ್ತಾರೆ. ಇವಾಗಲೇ ಕಿತ್ತಾಕ್ರೆ ಬೇವಿನ ಗಿಡಗಳಿಂದಂಗೆ ಇದ್ಬಿಟ್ರೆ ನಮ್ಮ ಮಕ್ಕಳು ಬೇವಿನ ಬೀಜ ತಪ್ಪುತ್ತದೆ ಅಂದ್ರೆ ಅವತ್ತಿಗೆನ ಮುಂದಿನ ಭವಿಷ್ಯದ ಬಗ್ಗೆ ಅವಿದ್ಯಾವಂತ ನಮ್ಮ ಮಾವ ಯೋಚನೆ ಮಾಡ್ತಿದ್ದ. ಹಾಗೆ ನಮ್ಮ ಚಿದಾನಂದ ಗೌಡ್ರು ಏನು ಯೋಚನೆ ಮಾಡಿದ್ದಾರೆ ಅಂದ್ರೆ, ಮುಂದಿನ ನಮ್ಮ ಜನರೇಷನ್ ಅಂದ್ರೆ ಮುಂದಿನ ಪೀಳಿಗೆ ಚೆನ್ನಾಗಿರ್ಬೇಕು ಅಂದ್ರೆ ಶಿಕ್ಷಣನೇ ಒಂದು ದೊಡ್ಡ ಅಸ್ತ್ರ. ಒಳ್ಳೆ ಶಿಕ್ಷಣ ಕೊಟ್ರೆ ಭವಿಷ್ಯದಲ್ಲಿ ಒಳ್ಳೆ ಪ್ರಜೆಗಳು ಬದುಕ್ತಾರೆ, ಜೀವನ ಸಾಗಿಸ್ತಾರೆ ಅಂತಕ್ಕಂಥ ಹೈ ಥಿಂಕ್. ಅವರು ಹೈಟೆಕ್ ಶಾಲೆ ಹಿಂದೆ ಹೈ ಥಿಂಕ್ ಇದೆ ಅಂತ. ಹೈಟೆಕ್ ಶಾಲೆ ಮಾಡೋದ್ರ ಜೊತೆಗೆ ಇಂಥ ಹೈ ಥಿಂಕ್ ಇರ್ತಕ್ಕಂಥ ರಾಜಕಾರಣಿಗಳು ರಾಜಕೀಯದಲ್ಲಿದ್ದರೆ ನಮ್ಮ ದೇಶದ ಭವಿಷ್ಯ ಮುಂದೆ ಚೆನ್ನಾಗಿರ್ತದೆ ಅಂತ. ಹೈ ಥಿಂಕ್ ಇರ್ತಕ್ಕಂಥ ಚಿದಾನಂದ ಗೌಡರ ಹುಟ್ಟುಹಬ್ಬವನ್ನು ನಾವೆಲ್ಲ ಫೆಬ್ರವರಿ 3ನೇ ತಾರೀಕು ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಆಚರಿಸ್ತಾ ಇದ್ದೀವಿ. ನಮ್ಮೆಲ್ಲ ಶಿರಾ ತಾಲೂಕಿನ ಬಂಧುಗಳು ಬಂದು ಅವರಿಗೆ ಹಾರೈಸಿ ಶುಭ ಕೋರಬೇಕು ಅಂತ ಈ ಪತ್ರಿಕಾ ಗೋಷ್ಠಿಯ ಮೂಲಕ ಎಲ್ಲರಿಗೂ ಪ್ರಾರ್ಥನೆ. ದಿನಾಂಕ 3/2/2026 ಮಂಗಳವಾರ ಬೆಳಗ್ಗೆ 10:00 ನಮ್ಮ MLC ಅವರಾದಂಥ ಚಿದಾನಂದ ಎಂ ಗೌಡ ಸರ್ ಅವರ ಹುಟ್ಟುಹಬ್ಬದ ಒಂದು ಸಂಭ್ರಮಾಚರಣೆ ಇದೆ. ಈ ಒಂದು ಹುಟ್ಟುಹಬ್ಬದ ಸಂಭ್ರಮಾಚರಣೆಗೆ ಮೇನ್ ಏನಪ್ಪಾ ಅಂದ್ರೆ, ಅವರು ಒಬ್ಬ ಶಿಕ್ಷಣ ತಜ್ಞ ಆಗಿ ಅಕ್ಷರ ದಾಸೋಹಿಯಾಗಿ ಬೇರೆ ಮಕ್ಕಳು ಏನು ಅಕ್ಷರದ ಹಸಿವನ್ನ ಇಟ್ಕೊಂಡಿರೋ ಅಂತ ಮಕ್ಳು ಏನಿದ್ದಾರೆ ಅವರ ಹಸಿವನ್ನ ನೀಗ್ಸಕ್ಕೋಸ್ಕರ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷ ಅವ್ರ ಹುಟ್ಟುಹಬ್ಬ ಏನಿದೆ, ಪ್ರತಿ ವರ್ಷ ಒಂದೊಂದು ಊರಲ್ಲಿ ಒಂದೊಂದು ಶಾಲೆಯನ್ನ ಏನು ಅಳಿಸಿ ಹೋಗ್ತಾ ಇರ್ತಕ್ಕಂಥ ಶಾಲೆಗಳನ್ನ ಹುಡುಕಿ ಆ ಒಂದು ಹೈಟೆಕ್ ಶಾಲೆ ಮಾಡಬೇಕು, ಆ ಶಾಲೆನ ಜೀರ್ಣೋದ್ಧಾರ ಮಾಡಬೇಕು, ಇಲ್ಲಿ ಸಾಕಷ್ಟು ಬಡ ಕುಟುಂಬದ ಮಕ್ಕಳಿಗೆ ನಾನು ವಿದ್ಯಾದಾನವನ್ನ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಪ್ರತಿ ಊರಲ್ಲಿ ಪ್ರತಿ ವರ್ಷ ಒಂದೊಂದು ಶಾಲೆಯನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈಗಾಗಲೇ ತಾವರೆಕೆರೆನಲ್ಲಿ, ತರೂರಲ್ಲಿ, ಶಿರಾನಲ್ಲಿ ಮೊನ್ನೆ ತಾನೇ ಈ ಒಂದು ವಾರ 15 ದಿವಸದ ಹಿಂದೆ ನಮ್ಮ ಹಂದಿಕುಂಟೆ ಅಗ್ರಹಾರದಲ್ಲಿ ಒಂದು ಹೈಟೆಕ್ ಲೈಟ್ಗೆ ಒಂದು ಭೂಮಿ ಪೂಜೆಯನ್ನ ಮಾಡಿ, ಅದೇ ರೀತಿ ಅಗ್ರಹಾರದಲ್ಲಿ ನಶಿಸಿ ಹೋಗ್ತಾ ಇರ್ತಕ್ಕಂಥ ಒಂದು ಶಾಲೆಯನ್ನ ಮತ್ತೆ ಜೀರ್ಣೋದ್ಧಾರ ಮಾಡೋಕ್ಕೋಸ್ಕರ ಅಲ್ಲೂ ಕೂಡ ಅವರು ಆಶ್ವಾಸನೆ ಕೊಟ್ಟು ಅಲ್ಲೆಲ್ಲ ಮಾಹಿತಿಯನ್ನ ಪಡ್ಕೊಂಡು ಬಂದಿದ್ದಾರೆ. ನೆಕ್ಸ್ಟ್ ಮುಂದಿನ ವರ್ಷದ ಬರ್ತಡೇ ವರ್ಷಕ್ಕೆ ಅಗ್ರಹಾರದ ಶಾಲೆ ಅಲ್ಲಿ ಹೈಟೆಕ್ ಶಾಲೆಯಾಗಿ ಅದು ಪ್ರಾರಂಭಕೊಳ್ಳೋದಕ್ಕೆ ರೆಡಿ ಆಗ್ತಾ ಇದೆ. ಇಂಥ ಒಬ್ಬ ಮಹಾನ್ ವ್ಯಕ್ತಿಗೆ ನಾವೊಂದು ಹುಟ್ಟುಹಬ್ಬವನ್ನ ಆಚರಿಸೋಕ್ಕೋಸ್ಕರ ಈ ಹೈಸ್ಕೂಲ್ ಶಾಲಾ ಆವರಣದಲ್ಲಿ ಹುಟ್ಟುಹಬ್ಬ ಕಾರ್ಯಕ್ರಮವನ್ನ ಆಯೋಜಿಸ್ಕೊಂಡಿದ್ದೀವಿ. ಈ ಶಿರಾನಗರ ಮತ್ತೆ ಶಿರಾನಗರದ ವ್ಯಾಪ್ತಿಯ ಸರ್ವ ಸದಸ್ಯರು ಈ ಒಂದು ಹುಟ್ಟುಹಬ್ಬಕ್ಕೆ ಆಗಮಿಸಿ ನಮ್ಮ ಜೊತೆ ಕೈ ಜೋಡಿಸಿ ಅವರು ಹುಟ್ಟುಹಬ್ಬವನ್ನ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಹೇಳಿ ನಾವು ಬಂದ್ ಸೇರ್ತೀವಿ, ನೀವು ಬಂದ್ ಸೇರಿ ಅಂತ ಈ ಮುಖೇನ ಕೇಳ್ಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಇದೇ ಮುಂದಿನ ತಿಂಗಳು ಫೆಬ್ರವರಿ 3ನೇ ತಾರೀಕು ನಮ್ಮ MLC ಆದಂತಹ ಚಿದಾನಂದ ಸರ್ ಅವರ ಹುಟ್ಟುಹಬ್ಬವನ್ನ ನಮ್ಮ ಎಲ್ಲ BJP ತಂಡದವರು ಸೇರಿ ಹಾಗೂ ಅವರು ಕಟ್ಟಿರುವಂತಹ ಶಾಲೆಯ ಉದ್ಘಾಟನೆಯನ್ನು ಸಾರ್ವಜನಿಕರೊಂದಿಗೆ ಉದ್ಘಾಟಿಸುತ್ತಾ ಈ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ತಾವೆಲ್ಲರೂ ಕೂಡ ಈ ಹುಟ್ಟುಹಬ್ಬಕ್ಕೆ ಬರಬೇಕಾಗಿ ಎಲ್ಲರಲ್ಲೂ ವಿನಂತಿಸಿಕೊಳ್ಳುತ್ತೇನೆ. ಹಾಗೆ ಚಿದಾನಂದ ಸರ್ ಅವರು ಏನ್ ಮಾಡಿದ್ದಾರೆ ಅನ್ನೋ ಪ್ರಶ್ನೆ ಕೇಳೋರು ನಿಮ್ಗೆಲ್ರಿಗೂ ಅವತ್ತು ಉತ್ತರ ಸಿಗುತ್ತೆ. ದಯವಿಟ್ಟು ಫೆಬ್ರವರಿ 3ನೇ ತಾರೀಕು ಎಲ್ಲರೂ ಬನ್ನಿ. ಶಿಕ್ಷಣ ತಜ್ಞ, ಭಾರತೀಯ ಜನತಾ ಪಾರ್ಟಿಯ ಶಾಸಕ ಚಿದಾನಂದ ಎಂ ಗೌಡರ ಹುಟ್ಟುಹಬ್ಬ ಸರ್ಕಾರಿ ಶಾಲೆ ಮಕ್ಕಳೊಂದಿಗೆ ಆಚರಣೆ ಆಗ್ತದೆ. 3ನೇ ತಾರೀಕು ಸರ್ಕಾರಿ ಪ್ರೌಢಶಾಲೆ ಆವರಣ ಶಿರಾದಲ್ಲಿ ಸರ್ಕಾರಿ ಮಕ್ಕಳೊಂದಿಗೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಚಿದಾನಂದ ಎಂ ಗೌಡರು BJP ಶಾಸಕರ ಹುಟ್ಟುಹಬ್ಬ ಇದೆ. ತಾವೆಲ್ಲರೂ ದಯಮಾಡಿ ಆ ಹುಟ್ಟುಹಬ್ಬಕ್ಕೆ ಬಂದು ಶುಭ ಹಾರೈಸಿ
ಮಕ್ಕಳೊಂದಿಗೆ ಆಡುವಂಥ ಈ ಹಬ್ಬದಲ್ಲಿ ನಾವೆಲ್ಲ ಪಾಲ್ಗೊಳ್ಳೋಣ. ನೀವು ಬಂದು ಪಾಲ್ಗೊಳ್ಳಿ. ಹಬ್ಬವನ್ನ ಎಲ್ಲರೂ ಸವಿಯೋಣ. ಚಿದಾನಂದ ಗೌಡರಿಗೆ ಶುಭ ಹಾರೈಸೋಣ. ನಮಸ್ಕಾರ. ನಮ್ಮ ನೆಚ್ಚಿನ ನಾಯಕರಾದಂಥ ವಿಧಾನ ಪರಿಷತ್ ಸದಸ್ಯರು ಮತ್ತು ಮಧುಗಿರಿ ಜಿಲ್ಲಾ ಬಿಜೆಪಿ ಸಂಘಟನಾತ್ಮಕ ಜಿಲ್ಲೆಯ ಅಧ್ಯಕ್ಷರಾದಂಥ ಚಿದಾನಂದ ಗೌಡರು ಹುಟ್ಟುಹಬ್ಬ ಇದೇ ಫೆಬ್ರವರಿ 3ನೇ ತಾರೀಕು ಇದೆ. ಯಾಕೆಂದ್ರೆ ಅವರು ಪ್ರತಿ ವರ್ಷನೂ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮಗಳ ಮೂಲಕ ಹುಟ್ಟುಹಬ್ಬ ಆಚರಿಸ್ಕೊಳ್ತಾರೆ. ಯಾಕೆಂದ್ರೆ ರಾಜಕೀಯ ವ್ಯಕ್ತಿಗಳು ಅದ್ದೂರಿ ಆಡಂಬರಗಳನ್ನ ಮಾಡ್ತಾ ಆಚರಿಸ್ಕೊಳ್ಳೋದು ಸಹಜ. ಆದ್ರೆ ನಮ್ಮ ನೆಚ್ಚಿನ ನಾಯಕರಾದಂಥ ಚಿದಾನಂದ ಗೌಡರವರು ಒಂದು ಅರ್ಥಪೂರ್ಣವಾಗಿ, ಯಾಕೆಂದ್ರೆ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಈಗ ಇಡೀ ರಾಜ್ಯಕ್ಕೆ ಗೊತ್ತು ಶಿಕ್ಷಣ ಭೀಷ್ಮ ಅಂತ ಹೆಸರು ತಗೊಂಡಿದ್ದಾರೆ. ಅದೇ ರೀತಿ ಶಿಕ್ಷಣ ಭೀಷ್ಮರಾಗಿ ಎಲ್ಲ ಸರ್ಕಾರಿ ಶಾಲೆಗಳನ್ನ ಒಂದು ಹೈಟೆಕ್ ಶಾಲೆಗಳಾಗಿ, ಯಾಕಂದ್ರೆ ಬಡ ಮಕ್ಕಳು ಓದುವಂತ ಶಾಲೆಗಳು ಒಂದು ಉದ್ಧಾರ ಆಗ್ಬೇಕು, ಅದ್ರ ಜೊತೆ ಬಡ ಮಕ್ಕಳು ಒಂದು ಆರ್ಥಿಕವಾಗಿ ಸದೃಢರಾಗಬೇಕು ಅಂತ ಅವರು ಮನಸ್ಸಲ್ಲಿಟ್ಕೊಂಡು ಶಿರಾ ತಾಲೂಕಿನ ಅಭಿವೃದ್ಧಿಗೆ ಹಂಬಲ ಇಟ್ಕೊಂಡಿರೋಂಥ ನಮ್ಮ ನೆಚ್ಚಿನ ನಾಯಕರ ಹುಟ್ಟುಹಬ್ಬ ಇದೇ 3ನೇ ತಾರೀಕಿದೆ. ದಯಮಾಡಿ ಎಲ್ಲ ಪಕ್ಷಾತೀತವಾಗಿ, ಯಾಕೆಂದ್ರೆ ನಮ್ಮ ಜಾತ್ಯತೀತ ನಾಯಕನಾಗಿ ಹೊರಹೊಮ್ಮುತ್ತಾ ಇದ್ದಾರೆ. ಹಾಗಾಗಿ ಶಿರಾ ತಾಲೂಕಿನ ಜನರು ಬಂದು ಇದೇ 3ನೇ ತಾರೀಕು ಬಂದು ಆರೈಸಿ ಅಂತ ಈ ಮುಖ ಕೇಳ್ಕೊಂತೀನಿ. ಧನ್ಯವಾದಗಳು. 3ನೇ ತಾರೀಕು ಚಿದಾನಂದ ಗೌಡರದು ಹುಟ್ಟುಹಬ್ಬ ಇದೆ. ಹುಟ್ಟುಹಬ್ಬ ಅಂದರೆ ನಾವು ಏನು ಮಾಡ್ತೀವಿ ಅಂದರೆ ಯಾವುದೋ ಒಂದು ಯುಗಾದಿ ಹಬ್ಬ, ಮಾರನೇ ಹಬ್ಬ ಆ ಥರ ಆಚರಿಸ್ತೀವಿ. ಚಿದಾನಂದ ಗೌಡರು ಅಂದಮೇಲೆ MLC ಆದಮೇಲೆ ಇಡೀ ಶಿರಾ ತಾಲೂಕಿಗೆ ಒಂದು ಬೆಳಕಾಗಂಥ ರೀತಿ ಸ್ಕೂಲು, ಇಡೀ ನನ್ನ ಬರ್ತಡೆಗೆ ಒಂದೊಂದು ಸ್ಕೂಲನ್ನು ಹೈಟೆಕ್ ಸ್ಕೂಲ್ಗಳು ಮಾಡಿದರೆ ನಾಳೆ ಬರ್ತಾರೆ ಶಿಕ್ಷಣದಿಂದ ನಾವು ಮುಂದಕ್ಕೆ ಮೇಲಕ್ಕೆ ಬರ್ಬೋದು ಎಂಬ ಭಾವನೆ ಇಟ್ಕೊಂಡು ಇವತ್ತು ಎಲ್ಲ ಕಡೆಗೂ ಒಂದೊಂದು ಹೋಬ್ಳಿಗೆ ಒಂದೊಂದು ಸ್ಕೂಲ್ಗಳನ್ನು ಕೋಟ್ಯಾಂತರ ರೂಪಾಯಿ ಸುರಿದು ಸ್ಕೂಲ್ಗಳು ಕಟ್ಟುತ್ತಾ ಇದ್ದಾರೆ. ಆದುದರಿಂದ 3ನೇ ತಾರೀಕು ಅವ್ರದ್ದು ಹುಟ್ಟುಹಬ್ಬ ಇದೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ನಾವು ಬರ್ತೀವಿ, ನೀವು ಬನ್ನಿ. ಎಲ್ರಿಗೂ ನಮಸ್ಕಾರ. ಇದೇ ಬರುವ 3ನೇ ತಾರೀಕು ಫೆಬ್ರವರಿ 3ನೇ ತಾರೀಕು ನಮ್ಮ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ ಗೌಡರದು ಬರ್ತಡೇ ಐತೆ. ಬರ್ತಡೇ ಯಾವ ರೀತಿ ಆಚರಿಸ್ಕೊಂತಾರೆ ಅಂದರೆ, ಪ್ರತಿಯೊಂದು ವರ್ಷಕ್ಕೊಂದ್ಸಲಿ ಒಂದೊಂದು ಸರ್ಕಾರಿ ಶಾಲೆ ಕಟ್ಟೋ ಒಂದು ಮುಖಾಂತರ ಅವರು ಬರ್ತಡೇನ ಆಚರಿಸ್ಕೊಂತಾರೆ. ಇವ್ರ ಗುರಿ ಏನಿದೆ ಅಂದರೆ, ಪ್ರತಿಯೊಂದು ಪಂಚಾಯಿತಿಗೂ ಒಂದೊಂದು ಹೈಟೆಕ್ ಶಾಲೆ ಮಾಡುವಂಥ ಗುರಿ ಇದೆ. ಪ್ರತಿಯೊಂದು ಹಳ್ಳಿಗೂ ಹೈಟೆಕ್ ಶಾಲೆ ಮಾಡುವಂಥ ಕನಸು ಇಟ್ಟಿದ್ದಾರೆ ಇವರು. ದಯಮಾಡಿ ಶಿರಾ ಜನತೆ ಬಂದು 3ನೇ ತಾರೀಕು ಇವ್ರಿಗೆ ಹಾರೈಸ್ಬೇಕಂತೇಳಿ ಈ ಮೂಲಕ ಕೇಳ್ಕೊಂತೀವಿ. ನಿಜವಾದ ಬಡವರ ಮಗ ಯಾರಾದರೂ ಇದ್ದರೆ ಅದು ನಮ್ಮ MLC ಚಿದಾನಂದ ಗೌಡರು ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಜವಾದ ಬಡವರ ಮಗ ಇರೋದೇ ಇವರು ರೀ. ಇವ್ರು ಬಂದು ನೋಡ್ರಿ, ಅವತ್ತು ಇವ್ರದ್ದೆಲ್ಲ ಪ್ರಾಪರ್ಟಿ ಅದು ಇದು ಅಂತ ಹೇಳ್ತಾರ. ಏನೂ ಇಲ್ಲ ರೀ, ಇವ್ರದ್ದು ಇರೋದೇ 1 ಎಕರೆ ಜಮೀನು. ಅಲ್ಲಿಂದ ಬಂದಂಥ ಮನುಷ್ಯ ಇವತ್ತು ಬಡವರಿಗೆ ಹೆಲ್ಪ್ ಆಗಬೇಕು ಅಂತಲೇ ಇಷ್ಟೊಂದು ಹೈಟೆಕ್ ಶಾಲೆ ಎಲ್ಲ ಕಟ್ಕೊಂಡು ಬಡವರಿಗೆ ಹೆಲ್ಪ್ ಆಗಲಿ ಅಂತಾನೆ, ಬಡವ್ರ ಮಕ್ಕಳು ನಮ್ಮ ಥರ ಶ್ರೀಮಂತರಾಗ್ಲಂತಲೇ ಈ ಒಂದು ಕೆಲಸನ ಮಾಡ್ತಿದ್ದಾರೆ. ದಯಮಾಡಿ 3ನೇ ತಾರೀಕು ಶಿರಾ ಜನತೆ ಎಲ್ಲರೂ ಬಂದು ಹಾರೈಸ್ಬೇಕಂತೇಳಿ ಈ ಮೂಲಕ ಕೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಬರುವ 3ನೇ ತಾರೀಕು ಅಂದರೆ ಫೆಬ್ರವರಿ 3ನೇ ತಾರೀಕು ಸರಸ್ವತಿಯ ವರಪುತ್ರ ಅಂತಲೇ ಹೇಳ್ಬೋದು ನಾವು. ಸರಸ್ವತಿಯ ವರಪುತ್ರ ಮತ್ತು ಶಿಕ್ಷಣ ತಜ್ಞ ಅಂತ ಎಲ್ಲ ಜನಾರೂಢಿ ಹೆಸರುವಾಸಿಯಾಗಿರುವ ಚಿದಾನಂದ ಗೌಡರವರ ಹುಟ್ಟುಹಬ್ಬ. ಅವರ ಹುಟ್ಟುಹಬ್ಬವನ್ನು ಅರ್ಥಗರ್ಭಿತವಾಗಿ ಆಚರಿಸ್ಕೊತಾ ಇದ್ದಾರೆ. ಯಾಕೆಂದರೆ ಅವರು ಪ್ರತಿಯೊಂದು ಹುಟ್ಟುಹಬ್ಬದ ದಿನ ಸರ್ಕಾರಿ ಶಾಲೆಗಳನ್ನು ಕಟ್ಟೋ ಮುಖೇನ, ಉದ್ಘಾಟನೆ ಮಾಡೋ ಮುಖೇನ ಒಂದು ಹುಟ್ಟುಹಬ್ಬನ ಆಚರಿಸ್ಕೊಂತಾರೆ. ಎಲ್ಲರ ಥರ ಕೇಕ್ ಕಟ್ ಮಾಡಿ ಫ್ಲೆಕ್ಸು ಕಟೌಟ್ರು ಅಲ್ಲ, ಅವರು ನಿಜವಾಗಿ ಏನೇನೋ ಮಾಡಿದೆ. ಬೆಳಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ, ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಚೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ, ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನ ಭೇಟಿ ಮಾಡ್ತೀನಿ. ಶಿಕ್ಷಣ ತಜ್ಞರು, ಸರಸ್ವತಿ ವರಪುತ್ರರು ಅಂತ ಎಲ್ಲರೂ ಕೊಂಡಾಡೋದ್ರಲ್ಲಿ ಅರ್ಥ ಇದೆ. ಯಾಕೆಂದರೆ ಅವ್ರು ಪ್ರತಿ ವರ್ಷವೂ ಹುಟ್ಟುಹಬ್ಬನ ಸರ್ಕಾರಿ ಶಾಲೆಯಲ್ಲಿ ಆಚರಿಸ್ಕೊಳ್ತಾ ಇದ್ದಾರೆ. ಅಂಥ ಚಿದಾನಂದ ಗೌಡ್ರನ್ನ ನಾವು ಪಡೆದಿರೋ ನಾವೇ ಧನ್ಯ, ನಮ್ಮ ತಾಲೂಕೇ ಧನ್ಯ. ಯಾಕೆಂದರೆ ಅವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ದಾಗೆ ದೇವಸ್ಥಾನದ ಮುಂದೆ ಕ್ಯೂ ಹೆಂಗಿರುತ್ತೋ ಹಾಗೆ ಪ್ರತಿಯೊಂದು ಶಾಲಾ ಮತ್ತು ಗ್ರಂಥಾಲಯ ಮುಂದೆ ಕ್ಯೂ ಇರಬೇಕು ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮಾತು.
ಆ ಮಾತನ್ನ ಇವರು ರೂಢಿಸ್ಕೊಂಡು ಪ್ರತಿಯೊಂದು ಹುಟ್ಟುಹಬ್ಬವನ್ನು ಸರ್ಕಾರಿ ಶಾಲೆಯ ಮುಂದೆ ಆಚರಿಸ್ಕೊಂತಾರಲ್ಲ, ಅದು ಅರ್ಥಗರ್ಭಿತವಾದ ಹುಟ್ಟುಹಬ್ಬ. ಆ ಹುಟ್ಟುಹಬ್ಬಕ್ಕೆ ನಾವು ಬರ್ತೀವಿ, ನಮ್ಮವರು ಮತ್ತು ನಿಮ್ಮವರು, ನಿಮ್ಮ ಅಕ್ಕಪಕ್ಕದವರು ಎಲ್ಲರನ್ನೂ ಕರ್ಕೊಂಬಂದು ಅವರಿಗೆ ಶುಭ ಹಾರೈಸಿ ಅವರಿಗೆ ಇನ್ನೂ ಹೆಚ್ಚಿನ ಜನಸೇವೆ ಮಾಡೋಂಥ ಅವಕಾಶವನ್ನು ಮಾಡಿಕೊಟ್ಟು ಅವ್ರನ್ನ ಹರಸಿ ಅಂತ ನಾನು ತಮ್ಮಲ್ಲಿ ಕೈ ಮುಗಿದು ಎಲ್ರಿಗೂ ನಮಸ್ಕಾರ. ಚಿದಾನಂದ್ ಗೌಡ ಅವರವರು ಅವರು ನೂತನ ಹೈಟೆಕ್ ಶಾಲಾ ಕಟ್ಟಡವನ್ನು ದಿನಾಂಕ 3/2 ಮಂಗಳವಾರ ಸಮಯ 10 ಗಂಟೆಗೆ ಉದ್ಘಾಟನೆ ಇದೆ. ಅದು ನಾನು ಓದಿರೋಂತಹ ಶಾಲೆ ತುಂಬಾ ದುರಸ್ತಿಯಲ್ಲಿ ಇತ್ತು. ನಾನು ಅದೇ ಭಾಗದಲ್ಲಿ ಕೌನ್ಸಿಲರ್ ಆಗಿದ್ದೆ, 7ನೇ ವಾರ್ಡಲ್ಲಿ. ಆ ಭಾಗದಲ್ಲಿ ತುಂಬಾ ಅಂದ್ರೆ ಒಂದು ಬಾತ್ರೂಮ್ ವ್ಯವಸ್ಥೆ ಇರಲಿಲ್ಲ ಮಕ್ಕಳಿಗೆ. ಸ್ಕೂಲ್ ಅದು ಬಿಲ್ಡಿಂಗ್ ಬೀಳ್ತಾ ಇತ್ತು, ಎಲ್ಲಿ ಮಕ್ಳ ಮೇಲೆ ಬೀಳುತ್ತಪ್ಪ ಅಂತ ತುಂಬಾ ಹೆದರ್ತಿದ್ವಿ. ಆವಾಗ ಮುದ್ದನ್ಮೇಗೌಡರು ಅವರು MLC ಆಗಿದ್ರು, ಅವ್ರಿಗೂ ಸಹ ಕರ್ಕೊಂಡ್ಬಂದು ಎಲ್ಲ ತೋರಿಸಿದ್ದೆ. ಆದ್ರೆ ಅವರು ಯಾವುದು ಅದ್ರ ಬಗ್ಗೆ ಅವರು ಗಮನ ಹರಿಸ್ಲಿಲ್ಲ. ಇವರು ಚಿದಾನಂದ್ ಗೌಡರವರು MLC ಆಗ್ಬೇಕಾಗಿತ್ತು. ಈ ಭಾಗದಲ್ಲಿ ಶಿರಾ ಭಾಗ ಮತ್ತೆ ತುಂಬಾ ಇನ್ನು ಹಲವಾರು ಕಡೆ 6 ಶಾಲಾ ಕಟ್ಟಡಗಳನ್ನು ಕಟ್ಟಿದ್ದಾರೆ. ಮತ್ತೆ ನನ್ನ ಭಾಗದಲ್ಲಿ ಹೈಟೆಕ್ ಶಾಲೆಯನ್ನು ಕಟ್ಟಿರೋದಕ್ಕೆ ತುಂಬಾ ಹೆಮ್ಮೆ ಆಗ್ತಾ ಐತೆ ನನಗೆ. ದಯವಿಟ್ಟು ಅವರು ಹುಟ್ಟುಹಬ್ಬಕ್ಕೋಸ್ಕರ ಒಂದು ವರ್ಷಕ್ಕೊಂದು ಅಂತ ಹೈಟೆಕ್ ಶಾಲಾ 6 ಶಾಲಾ ಕಟ್ಟಡಗಳನ್ನು ಕಟ್ಟಿದ್ದಾರೆ. ತುಂಬಾ ಇನ್ನು ಅವರಿಗೆ ಅವರ ಹುಟ್ಟುಹಬ್ಬದ ದಿನದಂದು ಶಾಲೆಗಳಲ್ಲೇ ಅವರು ಹುಟ್ಟುಹಬ್ಬವನ್ನು ಆಚರಿಸ್ಕೊಂತ ಬಂದಿದ್ದಾರೆ. ಹಾಗೆ ಇನ್ನು ಅವರಿಗೆ ದೇವರು ಆರೋಗ್ಯ, ಆಯಸ್ಸು, ಅಭಿವೃದ್ಧಿ ಕೊಡ್ಲಿ, ಯಶಸ್ಸು, ಕೀರ್ತಿ ಸಿಗ್ಲಿ ಅಂತ ಈ ಮೂಲಕ ನಾನು ಬೇಡ್ಕೊಳ್ತಾ ಇದ್ದೀನಿ. ನಾಯಕ ಶ್ರೀ ಚಿದಾನಂದ ಗೌಡ ಗೌಡರವರ ಹುಟ್ಟುಹಬ್ಬ ಇದೆ. 3ನೇ ತಾರೀಕು 2/26 ಮಂಗಳವಾರ 10:00 ಸರ್ಕಾರಿ ಶಾಲಾ ಆವರಣದಲ್ಲಿ ಎಲ್ಲರೂ ಬಂದು ಅಪ್ಪ ಅಮ್ಮ ಮಕ್ಕಳನ್ನ ಎಲ್ಲ ಕರ್ಕೊಬಂದು ಶಾಲೆ ತೋರಿಸಿ ಮಕ್ಕಳನ್ನ ಸೇರಿಸಿ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ತಮ್ಮಲ್ಲಿ ನನ್ನ ಕಳಕಳಿ ಶ್ರೀ ಗೌಡ ಅವರಿಗೆ ಅವರ ತಾಯಿ ಆಶೀರ್ವಾದ ಮುಖಾಂತರವಾಗಿ ಅವರಿಗೆ ಶಾರದೆ ಒಲ್ದು ಬಂದಿದ್ದಾಳೆ. ಅವರ ಕುಟುಂಬಕ್ಕೆ ಎಲ್ಲರೂ ಭಗವಂತ ಆರೋಗ್ಯ ಐಶ್ವರ್ಯ ಕೊಡ್ಲಿ ಅಂತೇಳಿ ಬೇಡ್ಕೊತೀನಿ. ಆದ್ರೆ ಈ ತರ ಸರ್ಕಾರಿ ಶಾಲೆಗಳನ್ನ ಪ್ರಾರಂಭ ಮಾಡಿ ಅವರು ಯಶಸ್ವಿಯಾಗಿ ಮುಂದುವರಿಸ್ಕೊಂಡು ತಮ್ಮ ಕೈಲಾದಂತ ಸಹಾಯವನ್ನು ಮಾಡಿದ್ರೆ ಭಗವಂತ ವಿದ್ಯಾದಾನಕ್ಕಿಂತ ಬೇರೆ ದಾನ ಯಾವುದೂ ಇಲ್ಲ. ಆದ್ರೆ ಭಗವಂತ ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಡ್ಲಿ. ನಮ್ಮ ಕುಟುಂಬದಲ್ಲಿ ಎಷ್ಟೋ ಮಕ್ಕಳು, ಬಡ ಮಕ್ಕಳು ಎಷ್ಟೋ ಜನ ಇದ್ದಾರೆ, ಆದ್ರೆ ಆ ತರ ಸೌಲಭ್ಯಗಳು ಸಿಕ್ಕಿಲ್ಲ. ನಮ್ಮ ಬಡ ಕುಟುಂಬಕ್ಕೆ ಸೌಲಭ್ಯಗಳು ಸಿಕ್ಕಿಲ್ಲ. ಈ ತರ ಇವಾಗ ಸಿಕ್ಕಿದೆ, ಅದು ಸದುಪಯೋಗ ಪಡಿಸ್ಕೋಬೇಕು ಅಂತ ಎಲ್ಲ ನಾನು ಸಾರ್ವಜನಿಕರಲ್ಲಿ ಕೇಳ್ಕೊತೀನಿ. ಮತ್ತೆ ನಾನು ಬಂಧು ಬಾಂಧವರಿಗೆಲ್ಲ ಕೇಳ್ಕೊತೀನಿ, ಅವರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ. ಅವ್ರ ಹುಟ್ಟುಹಬ್ಬದ ಶುಭಾಶಯಗಳು ಈಗಲೇ ಹೇಳ್ತಿದ್ದೀನಿ. ಅವಾಗಂತೂ ಹೇಳಕ್ಕಂದ್ರೂ ಟೈಮ್ ಇರಲ್ಲ. ಅವ್ರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತೀನಿ. ಏನು ನಮ್ಮ ಚಿದಾನಂದ ಗೌಡ್ರದ್ದು ಇದೇ 3/2/2026 ಬಹಳ ಅರ್ಥಪೂರ್ಣವಾಗಿ ನಮ್ಮ ಶಿರಾ ತಾಲೂಕಲ್ಲಿ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ. ಇಂಥ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರ್ತಕ್ಕಂಥ ನಮ್ಮ ಚಿದಾನಂದ ಗೌಡರಿಗೆ ನನ್ನ ಕಡೆಯಿಂದ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಾನು ತಿಳಿಸ್ತೀನಿ. ಏನು ಇವತ್ತು ಅನೇಕ ಶಿರಾ ತಾಲೂಕಲ್ಲಿ ಯಾರಾದರೂ ವಿದ್ಯೆಗೆ ಮತ್ತು ಒಂದು ಎಜುಕೇಷನ್ಗೆ ಒಂದು ಆದ್ಯತೆ ಕೊಟ್ಟು ಇಡೀ ನಮ್ಮ 6 ವರ್ಷದ ಅವಧಿಯಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿದ್ದಾಗ ಪ್ರತಿ ವರ್ಷ ಒಂದು ಶಾಲೆನ ಉದ್ಘಾಟನೆ ಮಾಡ್ತಾ ಇರೋದು ಯಾರಾದರೂ ಇದ್ರೆ ಅದು ನಮ್ಮ ಕರ್ನಾಟಕದಲ್ಲಿ ಚಿದಾನಂದ ಗೌಡರು ಅಂತ ಹೇಳೋದಕ್ಕೆ ನಾನು ಬಹಳ ಹೆಮ್ಮೆ ಪಡ್ತೀನಿ. ಮತ್ತು ಇವತ್ತು ಚಿದಾನಂದ ಗೌಡರು ಏನು ಹುಲಿ ಹಾಲನ್ನ ಕುಡಿದ್ಮೇಲೆ ಹುಲಿ ಹೆಂಗೆ ಗರ್ಜಿಸ್ಬೇಕು ಹಂಗೆ ಇವತ್ತು ನಾವು ಏನು ವಿದ್ಯೆಯನ್ನ ಕಲ್ತ್ರೆ ಆ ಮನುಷ್ಯ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಉತ್ತಮವಾದ ವ್ಯಕ್ತಿ ಆಗ್ತಾನೆ, ಈ ರಾಜ್ಯದ ಅಭಿವೃದ್ಧಿಗೆ ಮತ್ತು ಆ ಕುಟುಂಬಕ್ಕೆ ನೆರವಾಗ್ತಾನೆ ಅನ್ನೋ ಉದಾಹರಣೆ ಇರೋದ್ರಿಂದ ಆ ವಿದ್ಯಾವಂತರು ಯಾವತ್ತೂ ಬೇರೆ ಅನವಶ್ಯಕವಾಗಿ ಯೋಚನೆ ಮಾಡಲ್ಲ, ಒಂದು ಒಳ್ಳೆ ಮನಸ್ಥಿತಿ ಇರ್ತಾರೆ. ಅದಕ್ಕೋಸ್ಕರ ಇವತ್ತು ಚಿದಾನಂದ ಗೌಡರು ಪ್ರತಿ ಒಂದು 6 ಶಾಲೆಗಳನ್ನ ಹೈಟೆಕ್ ಮಾಡಿ ನಮ್ಗೆ ಬಹಳ ಸಂತೋಷ ಆಗ್ತೈತೆ. ಇಡೀ ಶಿರಾ ತಾಲೂಕಲ್ಲಿ ಈ ತರ ಯಾರು ಮಾಡಿರ್ಲಿಲ್ಲ.
ಮತ್ತೆ ಚಿದಾನಂದ ಗೌಡ್ರಿಗೆ ಇನ್ನೂ 100 ವರ್ಷ ಆಯಸ್ ಕೊಡ್ಲಿ ಭಗವಂತ ಅಂತ ಬೇಡ್ಕೊಂತೀನಿ. ಯಾಕಂತಂದ್ರೆ ನಮ್ಮ ಶಿರಾ ತಾಲೂಕಲ್ಲಿ ಇನ್ನೂ 100 ಶಾಲೆಗಳು, ಸರ್ಕಾರಿ ಶಾಲೆಗಳು, ಹೈಟೆಕ್ ಶಾಲೆಗಳಾಗ್ತವೆ ಅನ್ನೋದಕ್ಕೆ ನಾನು ಸಂತೋಷ ಪಡ್ತೀನಿ. ಮತ್ತೆ ಇದೇ ತರ ಇನ್ನ ಮುಂದಿನ ದಿನಗಳಲ್ಲಿ ನಮ್ಮ ಚಿದಾನಂದ ಗೌಡ್ರಿಗೆ ರಾಜಕೀಯದಲ್ಲಿ ಉತ್ತಮ ಸ್ಥಾನಮಾನಗಳು ಸಿಗಲಿ, ಆ ಚಾಮುಂಡೇಶ್ವರಿ ಆಶೀರ್ವಾದ ಸದಾಕಾಲ ಇರಲಿ ಅಂತ ನಾನು ವಿನಯಪೂರ್ವಕವಾಗಿ ನಮಸ್ಕರಿಸ್ತಾ ಬೇಡುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಸನ್ಮಾನ್ಯ ಶಾಸಕರು, ಕರ್ನಾಟಕ ವಿಧಾನ ಪರಿಷತ್ ಶ್ರೀ ಚಿದಾನಂದ್ ಎಂ ಗೌಡವರ ಹುಟ್ಟುಹಬ್ಬದ ಶುಭಾಶಯನ್ನು ಕೋರ್ತಾ, ಫೆಬ್ರವರಿ 3ನೇ ತಾರೀಕಿಗೆ ಹುಟ್ಟುಹಬ್ಬದ ಶುಭಾಶಯನ್ನು ಕೋರ್ಕೊಂತ, ಅವರು ಕಟ್ಟಿರುವ ಸ್ಕೂಲು ಉದ್ಘಾಟನೆ ಇದೆ. ಎಲ್ಲರೂ ಬಂದು ಅವರು ಮಾಡಿರೋ ಕೆಲಸವನ್ನು ನೋಡಿ ಅವ್ರಿಗೆ ಶುಭ ಕೋರ್ಬೇಕಂತ ಹೇಳಿ ವಿನಂತಿಸಿ, ಅವ್ರಿಗೆ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ದೇವ್ರು ಕಾಪಾಡಲಿ ಅಂತ ಹೇಳ್ತಾ ನಾನು ಈ ಮಾತುಗಳನ್ನು ಮುಗಿಸ್ತೀನಿ. ಜಿನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು, ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜಿನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜಿನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜಿನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ನಾನೊಂದು ಮಾತು ಹೇಳ್ತೀನಿ ಕೇಳಿ, ದೇಹದಲ್ಲಿ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂತ ಸುಮ್ಮನೆ ಯಾಕ್ರಿ ಟೆನ್ಷನ್ ಮಾಡ್ಕೋತೀರಾ? ಈಗಲೇ ಮನಸ್ಸಿಂದ ಅದನ್ನು ತೆಗೆದು ಬಿಸಾಕಿ 3 ತಿಂಗಳ ಕಾಲ ನಿರಂತರವಾಗಿ ಜೀನಿ ಶುಗರ್ ಆಮ್ಲನ ಉಪಯೋಗಿಸಿ ನೆಮ್ಮದಿಯಾಗಿ ಇರ್ತೀರಾ. ಡಿಸ್ಪ್ಲೇ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ. ಜೀನಿ ಇದ್ದಲ್ಲಿ ಜೀವನ ನಿರಾಳ.